To receive grade A in a course, one must obtain an average of 90 marks or more in 5 exams, each of 100 marks. Sari. If Sunita's marks in the first 4 exams, ಮೊದಲೇ 4 ಎಕ್ಸಾಮು ಈ ಮಾರ್ಕ್ಸ್ ಬಂದಿದೆ, ಫೈನ್ ದ ಮಿನಿಮಮ್ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಬರಬೇಕು ದಟ್ ಸುನೀತಾ ಮಸ್ಟ್ ಒಬ್ಟೈನ್ ಇನ್ ದ 5th ಎಕ್ಸಾಮ್ ಟು ಗೆಟ್ ಗ್ರೇಡ್ A in the course. ಸೊ ನಮ್ಮ ಅಸಂಪ್ಷನ್ ಏನು, ಲೆಟ್ ದ 5th ಎಕ್ಸಾಮ್ ಅಲ್ವಾ, 5th ಎಕ್ಸಾಮ್ ಮಾರ್ಕ್ಸ್ ಬಿ X. So we have been given an average of 90 ಅಲ್ವಾ, ಗ್ರೇಡ್ ಎ ಬರಬೇಕು ಅಂತ ಹೇಳಿದ್ರೆ 90 ಮೇಲೆ ಇರಬೇಕು ಆ್ಯಾವ್ರೇಜು. ಸೊ ಆ್ಯಾವ್ರೇಜ್ ಹೇಗೆ ಕಂಡುಹಿಡಿತೀವಿ, ಸಮ್ ಆಫ್ ಆಲ್ ದ ಮಾರ್ಕ್ಸ್ ಇನ್ ದಿಸ್ ಕೇಸ್ so divided with 5 should be greater than or equal to 90. Multiplying 5 on both sides. So ಇದು 368 ಪ್ಲಸ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ಇದು 450. ಈ 368 ಕ್ಯಾಲ್ಕುಲೇಟರ್ ಉಪಯೋಗಿಸಿದ್ದೀನಿ, ಹಾಗಾಗಿ ಗೊತ್ತು, ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಒತ್ತು ತೊಗೊಳೋದು. ಸೊ ಅದನ್ನು ಎಲಿಮಿನೇಟ್ ಮಾಡಿದೆ. ಸೊ ಏನು ಮಾಡಬೇಕು ಇವಾಗ, ವಿ ನೀಡ್ ಟು ಸಪ್ರಾಕ್ಟ್ 368 ಆನ್ ಬೋತ್ ಸೈಡ್ಸ್ ಅಲ್ವಾ, ವಿ ನೀಡ್ ಟು ಎಲಿಮಿನೇಟ್ ದಿಸ್. ಸೊ ಹಾಗಾಗಿ 368 ಜೊತೆ ಸಪ್ರಾಕ್ಟ್ ಮಾಡೋಣ. ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತಿದೋ, ಸೊ ದಿಸ್ ಇಸ್ 368 ಪ್ಲಸ್ ಎಕ್ಸ್ ಮೈನಸ್ 368 greater than or equal to 450 minus 368. ಸೊ ಇದು ಕಟ್ ಆಯಿತು, ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು ವ್ಯತ್ಯಾಸ ಒಂದು 82 ಅಲ್ವಾ. ಸೊ ಕನ್ಕ್ಲೂಷನ್ ಏನು, ಸುನೀತಾ ಹ್ಯಾಸ್ ಟು ಗೆಟ್ ಅಟ್ಲೀಸ್ಟ್ 82 ಅಲ್ವಾ. 88ಕ್ಕಿಂತ ಹೆಚ್ಚು ಬಂತು ಅಂತ ಹೇಳಿದ್ರೆ, 88 ಇಲ್ಲ 70 ಅದಕ್ಕಿಂತ ಹೆಚ್ಚು ಬಂತು ಅಂತ ಹೇಳಿದ್ರೆ ಗ್ರೇಡ್ ಎ ಬಂದೇ ಬರುತ್ತೆ ಅಂತ ಹೇಳಿ ಲೆಕ್ಕ.